ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇಂಟ್ರೋ ತೊಗೊಂಡಿರಲಿಲ್ಲ, ಅದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಬಟ್ ನಾನು ಇಲ್ಲ ಅಲ್ಲಿ ವಿಡಿಯೋದಲ್ಲಿ. ಆ ವಿಡಿಯೋನ ನಾನೇ ಶೂಟ್ ಮಾಡಿರೋದ್ರಿಂದ ಸೊ ಹಾಗಾಗಿ ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಂಟ್ರೋ ತೊಗೊಳ್ತಾ ಇದ್ದೀನಿ. ಸಂಡೇ ನಾವು ಎಲ್ಲಿ ಹೋಗಿದ್ವಿ, ಹೇಗಿತ್ತು ನಮ್ಮ ಒಂದು ಸಂಡೇ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೋಡಿ, ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ರಾಗಿ ಕಣ ಅಂತ ಹೇಳಿ. ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲೇ ಹತ್ತಿರದಲ್ಲೇ ಇದ್ರೂ ನಾವು ಬರೋಕ್ಕಾಗಿರಲಿಲ್ಲ ಇಷ್ಟು ದಿನದಿಂದ. ತುಂಬ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಳ್ಳಿಯಿಂದ ರೈತರಿಂದ ನೇರವಾಗಿ, ಹಾಗೆಯೇ ಉತ್ಪಾದಕರಿಂದ ನೇರವಾಗಿ ಇಲ್ಲಿ ಮಾರಾಟ ಆಗುವಂಥ ವಸ್ತುಗಳು ನಿಮಗೆ ಸಿಗುತ್ತೆ. ಅದು ತುಂಬ ನ್ಯಾಚುರಲ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿ ಕೆಮಿಕಲ್ನ ಬಳಸಲ್ಲ. ಇಲ್ಲಿ ಮಾರುವಂಥ ದವಸ ಧಾನ್ಯಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಯಾವುದಕ್ಕೂ ಯಾವುದೇ ರೀತಿ ಕೆಮಿಕಲ್ನ ಬಳಸೋದಿಲ್ಲ. ಆ ರೀತಿಯಾಗಿ ಮಾಡಿರ್ತಾರೆ. ಸೊ ನಾನು ಕೂಡ ತುಂಬ ದಿನದಿಂದ ಈ ಥರ ಒಂದು ಜಾಗಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹೋಗಿ ಬಂದ್ವಿ ಇವತ್ತು. ಖುಷಿ ಆಯಿತು. ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಬಟ್ ವರ್ತ್ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕೆಮಿಕಲ್ ಬಳಸದೆ ಚೆನ್ನಾಗಿ ಮಾಡಿರ್ತಾರಲ್ವ, ಅದಕ್ಕೆ ಅದರದ್ದೇ ಆದಂಥ ಬೆಲೆ ಇದ್ದೇ ಇರುತ್ತೆ. ಸೊ ವರ್ತ್ ಇಟ್ ಅಂತ ಅನ್ನಿಸ್ತು. ಹೊರಗಡೆ ಎಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ, ಕೆಮಿಕಲ್ ಹಾಕಿರ್ತಾರೆ. ಅದನ್ನು ಬಿಟ್ಟು ಕೆಮಿಕಲ್ ಇಲ್ಲದೇ ಮಾರುವಂಥ ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ಖುಷಿ ಆಯಿತು. ನಾನಂತೂ ತುಂಬ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಎಲ್ಲ ಕಡೆ ಓಡಾಡಿದೆ, ಎಲ್ಲ ಜಾಗಗಳನ್ನ ನೋಡಿದ್ವಿ. ಬಟ್ಟೆಗಳಾಗಿರ್ಬೋದು, ಹ್ಯಾಂಡ್ಲೂಮ್ ಎಲ್ಲದೂ, ಹಾಗೆ ಸೊಪ್ಪು ತರಕಾರಿ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಹಣ್ಣುಗಳಾಗಿರ್ಬೋದು, ಪ್ರತಿಯೊಂದೂ ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ದರು. ನಾನು ಇಷ್ಟೊಂದು ಜನ ಇಲ್ಲಿ ಬಂದಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಜನ ಬಂದಿದ್ದರು. ಕ್ಯೂ ಎಲ್ಲ ಇತ್ತು. ಜೋಳದ ರೊಟ್ಟಿ ಊಟ ಇತ್ತು, ಅದಕ್ಕೂ ಕೂಡ ತುಂಬ ಕ್ಯೂ ಇತ್ತು. ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ನಿಮಗೂ ಏನಾದರೂ ಸಮಯ ಸಿಕ್ಕರೆ ಈ ಕಡೆ ಬರಬೇಕು ಅಂತ ಅನಿಸಿದ್ರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ. ಹಲಸಿನ ಹಣ್ಣೆಲ್ಲ ಕೊಟ್ಟಿದ್ದ ರೀತಿ ಆಗಿರ್ಬೋದು, ಇದೆಲ್ಲ ಇಷ್ಟ ಆಯಿತು. ಹಲಸಿನ ಹಣ್ಣು ತುಂಬ ಟೇಸ್ಟಿಯಾಗಿತ್ತು. ನಾವು ನೋಡೋಣ ಅಂತ ಒಂದು ಅರ್ಧ kg ತೊಗೊಂಡ್ವಿ, ಬಟ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಹಲಸಿನ ಹಣ್ಣಿನ ಚಿಪ್ಸ್ ಆಗಿರ್ಬೋದು, ಪ್ರತಿಯೊಂದೂ, ಗಾಣದ ಎಣ್ಣೆ ಆಗಿರ್ಬೋದು, ರಾಗಿ, ಅಕ್ಕಿ ಎಲ್ಲದೂ ಇತ್ತು. ನಾವು ಖಡಕ್ ರೊಟ್ಟಿ ತೊಗೊಂಡಿದ್ವಿ ತಿನ್ನೋಣ ಅಂತ ಹೇಳಿ. ಜೋಳದ ರೊಟ್ಟಿ ಊಟ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ತುಂಬ ಕ್ಯೂ ಇತ್ತಲ್ಲ, ಹೋಗಲಿಲ್ಲ. ಖಡಕ್ ರೊಟ್ಟಿ ಮಾತ್ರ ತೊಗೊಂಡ್ಬಿಟ್ಟು ತಿಂದೆ. ಇಲ್ಲಿ ಇನ್ನೂ ಸಾಕಷ್ಟು ಎಲ್ಲ ಇತ್ತು. ನಾನು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ಕೂಡ ನೋಡೋ ಅಂಥ ಒಂದು ಕುತೂಹಲದಲ್ಲಿದ್ದೆ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಿಲ್ಲ. ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೆಂಗಿದೆ? ಟ್ರೈ ಮಾಡಿ. ಟೇಸ್ಟಿ ನೋಡಲಿ ಏನು ತಿಂತಾ ಇದೆ? ಕಡಕ್ ರೊಟ್ಟಿ ತಿಂತಾರೆ ನೋಡಿ. ದೀಪಿಕಾ ಅವರು ಕಡಕ್ ರೊಟ್ಟಿ ತಿಂತಾ ಇದ್ದಾರೆ ನೋಡಿ. ಅಫ್ಕಾ ಅಂತ ಅಫ್ಕಾ ಅಂತ ತಿಂತಾ ಇದ್ದಾರೆ ದೀಪಿಕಾ ಅವರು ನೋಡಿ. ಕಡಕ್ ರೊಟ್ಟಿನ ಮನೆ ಊಟ ಅಂದರೆ ಮುಖ ಒಂಥರ ಮಾಡ್ಕೊತಾರೆ. ಯಾವಾಗಪ್ಪ ಈ ಥರ ಕಡಕ್ ರೊಟ್ಟಿ ಅಂದರೆ ಹೆಂಗೆ ತಿಂತಾ ಇದ್ದಾರೆ ನೋಡಿ. ಇದನ್ನು ಮನೆ ಊಟ ಥರ. ಹೊರಗಡೆ ಪಾನಿಪುರಿ, ಮಸಾಲೆ ಪುರಿ ಅಂದರೆ 3 ಪ್ಲೇಟ್ 4 ಪ್ಲೇಟ್ ತಿನ್ನೋದು. ಇನ್ನೂ ಇಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ. ಪಿಕ್ನಿಕ್ ಥರ ಎಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಹೋಗ್ಬೋದು. ಮುದ್ದೆ ಊಟ ಸಿಗುತ್ತೆ. ಹಂಗೆ ಜೋಳದ ರೊಟ್ಟಿ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಮಾಡ್ತಾ ಇದ್ದಾರೆ. ಕ್ಯೂ ಕೂಡ ನಿಂತಿದ್ರು, ನೀವೇ ನೋಡ್ತಾ ಇದ್ದೀರಾ. ಚೆನ್ನಾಗಿತ್ತು. ಹಾಗೆಯೇ ಅನಿಲು ಇದು ಎಳ್ಳು ಹಾಲು ತೊಗೊಂಡಿದ್ರು, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ತಣ್ಣಗೆ ಎಳ್ಳು ಹಾಲು, ರಾಗಿ ಹಾಲು ಈ ಥರ ಎಲ್ಲ ಸಿಗುತ್ತೆ ನ್ಯಾಚುರಲ್ ಆಗಿ. ಊಟ ಅಲ್ಲೇ ಸಿಗುತ್ತೆ. ಮಧ್ಯಾಹ್ನ ನೀವೇನಾದರೂ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಊಟ ಅಲ್ಲೇ, ಮುದ್ದೆ ಊಟ ಅಥವಾ ಜೋಳದ ರೊಟ್ಟಿ ಊಟ ಈ ಥರ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ಇದರ ಲೊಕೇಶನ್ ಬಂದ್ಬಿಟ್ಟು JP ನಗರ್ 8th ಫೇಸಿಂದ ಟುವರ್ಡ್ಸ್ ಕೊಟ್ಟಿಗೆರೆ ಹೋಗೋದಕ್ಕೆ ಒಂದು ರೋಡ್ ಇದೆ. ಆ ರೋಡಲ್ಲೇ ಬರುತ್ತೆ. ಇದು ಲೆಫ್ಟ್ ಸೈಡಲ್ಲೇನೋ ಬರುತ್ತೆ. ಒಂದು ಕಾಲೇಜ್ ಇದೆ. ಇದು ಯಾವುದಪ್ಪ, ರಾಮಕೃಷ್ಣ ಕಾಲೇಜ್ ಅಂತನೋ ಅಥವಾ ಏನೋ ನನಗೆ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಅಲ್ಲೇ ಬರುತ್ತೆ ಇದು. ಅದ್ರ ಒಳಗಡೆನೇ ಬರೋವಂಥದ್ದು, ಕ್ಯಾಂಪಸ್ ಒಳಗಡೆನೇ ಬರುತ್ತೆ. ಕೆರೆ ಇದೆ ಇಲ್ಲಿ ಒಂದು ಟುವರ್ಡ್ಸ್ಗೆ, ಇದು ಗುಟ್ಟಿಗೆರೆ ಬನ್ನೇರುಘಟ್ಟ ರೋಡ್ ಹೋಗೋದಕ್ಕೆ ಟುವರ್ಡ್ಸ್ ಒಂದು ಕೆರೆ ಇದೆ, ಅಲ್ಲೇ ಬರುತ್ತೆ. ನೀವೇನಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಬನ್ನಿ, ಚೆನ್ನಾಗಿದೆ. ನಾನು ಪ್ರತಿ ಸರ್ತಿ ಡಿಮಾರ್ಟ್ಗೆ ಹೋಗ್ಬೇಕಿದ್ರೆ ಈ ಕಡೆ ನೋಡ್ತಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬೆಲ್ಲ ಅದು ಆರ್ಗ್ಯಾನಿಕ್ ಅಂತೆ, 1 kg ತೊಗೊಂಬಂದ್ವಿ ಅಲ್ಲಿ.
ರಾಗಿ ಕಣ ಅಂತ ಸಂತೆ ತರ ಇದೆ ಅಲ್ಲಿ. ಹಳ್ಳಿಯವರೆಲ್ಲ ಏನೇನೋ ಇಟ್ಕೊಂಡಿರ್ತಾರೆ. ಹಾ, ಅಲ್ಲಿಗೆ ಹೋಗಿದ್ವಿ. ತಿಂದು ನೋಡಿದ್ರಾ? ಹಾ, ತಿಂದು ನೋಡಿದ್ವಿ, ಚೆನ್ನಾಗಿತ್ತು. ಮಾಮೂಲಿ ಸ್ವೀಟಾಗಿ ಚೆನ್ನಾಗಿದೆ. ಒಬ್ಬಟ್ಟು ಕರ್ರ ಬರುತ್ತೆ. ಹಾಲೇನು ಆರ್ಗ್ಯಾನಿಕ್ ಅಂದರೆ ನಂದಿನಿ. ಚೆನ್ನಾಗಿತ್ತು ಅಲ್ಲಿ. ಒಂದ್ಸರಿ ಹೋಗ್ಬೇಕು ರೀ ಅಲ್ವಾ, ಕರ್ಕೊಂಡು ಹೋಗೋಣ ಒಂದ್ಸರಿ. ಅಮ್ಮನ ಗುಂಡನೆಲ್ಲ ಅಲ್ವಾ, ಒಂದ್ಸರಿ ಕರ್ಕೊಂಡೋಗಿ ಹೋಗೋಣ ಬನ್ನಿ ಒಂದ್ಸರಿ, ಚೆನ್ನಾಗಿರುತ್ತೆ. ಎಷ್ಟೊಂದು ಕಾರ್ಗಳು ಗೊತ್ತಾ, ತುಂಬ ಜನ. ಇಲ್ಲಿ ಗೊಟ್ಟಿಗೆರೆ ಹತ್ರ ಅಲ್ಲಿ ಕೆರೆ ಥರ ಇದೆಯಲ್ಲ, ಅಲ್ಲಿ ಹೋಗ್ತಾ ಗೊಟ್ಟಿಗೆರೆಯಿಂದ ಸಲ್ಮಾ ಅವ್ರ ಮನೆ ಇತ್ತಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಕೆರೆ ಇಲ್ವಾ? ಹಾ, ಅಲ್ಲಿ ಚೆನ್ನಾಗಿತ್ತು. ಬೆಲ್ಲ ಹಲಸಿನ ಹಣ್ಣಿದೆ ಆದ್ರೆ ಹ್ಮ್, ಬ್ಲ್ಯಾಕ್ ಐತಲ್ಲ ಸೊಪ್ಪ, ಬಸ್ಲೆ ಸೊಪ್ಪು ತಗೊಂಬಂದೆ ನಾನು. ಅದೇ ನೀವು ಬಾಯಿ ಹುಣ್ಣು ಅಂತಿದ್ರಲ್ಲ, ಅವಾಗ ನಾನು ತಗೊಂತಾನೆ ಇರ್ಲಿಲ್ಲ. ಇಲ್ಲಿಂದ ಅಲ್ಲಿವರೆಗೂ ಹಿಂಗೆ ಬೂಟಿತ್ತು, ಇನ್ನೊಂದು ಎಲೆ ಇಷ್ಟ ಇರೋದು. ಆ ಮುಕ್ಕಿ ಏನದು, ಆ ಮುಕ್ಕಿ ನಾವು ಬರೋಷ್ಟು ಇದು ಏನಪ್ಪಾ, ಅಂಟುಬೇಳೆ ಸಿಗಕ್ಕೆ ತಗೊಂಬಂದ್ವಿ, ಶಾಂಪೂ ಮಾಡೋಣ ಅಂತ. ಅದೇನೋ ಓದಾಯ್ತು. ಆ ಮುಕ್ಕಿ ನಮ್ಮ ಬರೋಷ್ಟಲ್ಲಿ ಎಲ್ಲಾರು ಕಿತ್ಕೊಟ್ಬಿಟ್ಟೆ ನೋಡು, ರುಕ್ಮಿಣಿ ಅನ್ನೋದಕ್ಕೆ. ನಂಗೆ ಗೊತ್ತಿತ್ತು, ಥೂ ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ ನಾನು ಇಲ್ಲದೆ ಇದ್ದಾಗ ಅಂತ. 20 ರೂಪಾಯಿಗೆ 5 ಅಂದ ಬೆಳೆಯ. ಇಲ್ಲಿ 20 ರೂಪಾಯಿಗೆ 4. ಆರ್ಗ್ಯಾನಿಕ್ ಅಂತೆ. ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಕೆಮಿಕಲ್ ಇಲ್ಲದೆ ಬೆಳೆದಿರೋದೇನು, ಇದಾಕದೆ ಬೆಳೆದಿರೋದು ಅಂತ. ಇವರು ಅದೇ ಹೇಳ್ತಾ ಇದ್ರು ಹಿಂಗೆ ಅಂತ. ಬಟ್ ಅವ್ರು ಚೆಕ್ ಮಾಡ್ತಾರಂತೆ. ಈಗ ನಾವು ಕೇಳ್ಕೊಂಬಂದ್ವಲ್ಲ, ಅವ್ರು ಹೇಳಿದ್ರು ಅಂದರೆ ಅವ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರಂತೆ, ಏನು ಎತ್ತ ಇವ್ರದ್ದು ಅಂತೇಳಿ. ಜಾಗ ಇಲ್ಲ, ಫಾರ್ಮಿಂಗ್ ಮಾಡ್ತಾರಲ್ಲ ಅವರು, ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಆಮೇಲೆ ಅವರು ಕೊಡೋದು, ಓಕೆ ಮಾಡೋದು ಅವ್ರನ್ನ ಕೊಡೋದು. ನಾಳೆ ಮಾಡೋದು. ಇವತ್ತು ಹೆಂಗಿದ್ರು ಸಾರು ಇದೆಯಲ್ಲ. ಹಲಸಿನ ಹಣ್ಣು ತೊಗೊಂಬಂದೆ ನಾನು. 1 kg ತೊಗೊಳೋಣ ಅಂದೆ. kg ಎಷ್ಟು ಹಲಸಿನ ಹಣ್ಣು? 220. ಏನಕ್ಕೆ? ಇದು ಕೆಜಿ ಲೆಕ್ಕನೆ ಮಾರೋದು. 5 kg ಲೆಕ್ಕನೆ ಮಾರೋದು. ಅದೇ ನೋಡೋಣ ಅಂತ ತೊಗೊಂಡು. ತುಂಬ ಜನ ಕ್ಯೂ ಇದ್ರಪ್ಪ ಇದಕ್ಕೆ. ಒಂದು 20 ನಿಮಿಷ ನಿಂತಿದ್ದೀನಿ ನಾನು ಇದಕ್ಕೆ ತೊಗೊಳಕ್ಕೆ. 20 ನಿಮಿಷ, ಅರ್ಧ ಗಂಟೆ. ಜೋಳದ ರೊಟ್ಟಿ ಊಟ ಇತ್ತು, ಅದಕ್ಕೆ ಕ್ಯೂ ಅಂದರೆ ಕ್ಯೂ. ಅಲ್ಲೇ ಬಿಸಿ ಬಿಸಿ ಮಾಡ್ತಾಯಿದ್ರು ಜೋಳದ ರೊಟ್ಟಿ. ನಾನು ಇವ್ರಿಗೆ ಹೇಳಿದೆ ತಗೊಳಪ್ಪ ಅಂತ, ಬೇಡ. ನಾನೇನೋ ಒಂದು ಕಡಕ್ ರೊಟ್ಟಿ ತಿಂದೆ. ಕಡಕ್ ರೊಟ್ಟಿಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು. ಅದು ತಿಂದ. ಅದು ಪಾರ್ಸೆಲ್ ಮಾಡಕ್ಕೆ ಬರಲ್ಲ, ಈರುಳ್ಳಿ ಎಲ್ಲ ಹಾಕಿದ್ರು. ತಿನ್ನಲಿಲ್ಲ ಅವರು. ಮುದ್ದೆ ಊಟ ಎಲ್ಲ ಇತ್ತು, ಬಸ್ಸಾರು ಮುದ್ದೆ ಎಲ್ಲ ಇತ್ತು. ತಿಂತೀರಾ? ಆದ್ರೂ ಅಲ್ಲಿ ಹೋದಾಗ ಒಂದ್ ಕಡೆ ಹೆಂಗಿರುತ್ತೆ ನೋಡ್ಬೇಕು ಅಲ್ವಾ ಅತ್ತೆ? ನಾನು ಬಸಿ ತಿಂದ್ಬಿಟ್ಟಿದ್ದೀನಲ್ಲ, ಹೆಂಗಿರ್ತೈತು ಅಂತ. ಏನಾಗಲ್ಲ, ತಿಂದು ನೋಡಿ. ಸೀಗಿ ನನಗೇನೋ ಒಂಥರ ಸಪ್ಪತ್ತೆ ಥರ ಕಾಣ್ತಾ ಇದ್ದೆ. ನಾಳೆಗೆ ನೋಡು, ಪರವಾಗಿಲ್ಲ, ಚೆನ್ನಾಗಿದೆ. ಸೀಗಿದ್ಯಾ? ನಮ್ಮೊಂಥರ ಸಪ್ಪ ಸೀಗಿದೆ. ಎಲ್ಲ ಮಾಡ್ತಾರೆ ರೀ ಇವಾಗ, ಎಲ್ಲ ಕೆಮಿಕಲ್ ರೀ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಕೆಮಿಕಲ್ ಇದೆ ಅಂತ. ಅಂದ್ರೆ ಇವಾಗ ಬಾಳೆಹಣ್ಣಿಗೆ ಇಂಜೆಕ್ಷನ್ ಮಾಡ್ತಾರೆ ಗೊತ್ತಾ ನಿಮ್ಗೆ, ಎಲ್ಲೋ ಕಲರ್ ಹಾಕಕ್ಕೆ. ಆ ರೇಂಜಿಗೆ ಆಗಿದೆ ಇವಾಗ. ಬಾಳೆಹಣ್ಣು ಬೆಳೆಯುತ್ತೆ, ಆರಾಮಾಗಿ ಹಣ್ಣಾಗುತ್ತೆ ಅದೇನೆ. ಆದ್ರೆ ಅವರು ಅದನ್ನ ಹಣ್ಣು ಮಾಡಿ ಎಲ್ಲೋ ಕಲರ್ ಆಗಕ್ಕೆ ಕೆಮಿಕಲ್ ಹಾಕ್ತಾರೆ ಗೊತ್ತಾ ನಿಮ್ಗೆ, ಆ ಥರ ಇವಾಗ. ಒಂದು ಡಬ್ಬ ಇದೆಲ್ಲ ಹಾಕ್ಬಿಡಿ. ಡಬ್ಬ ಇದ್ರಿ? ಡಬ್ಬ ಇದೆಯಾ? ಸ್ಟೀಲ್ ಡಬ್ಬ? ಸ್ಟೀಲ್ ಡಬ್ಬ ಬೇಡ, ಪ್ಲಾಸ್ಟಿಕ್ ಹಿಂಗ್ ಸ್ಕ್ವೇರ್ ಆಗಿತ್ತಲ್ಲ ಉದ್ದಕ್ಕೆ, ಅದಕ್ಕೆ ಹಾಕ್ಬಿಡು ಅಲ್ವಾ? ಸ್ಟೀಲ್ಗೆ ಹಾಕಿ, ಪ್ಲಾಸ್ಟಿಕ್ ಬೇಡ. ಛೀ, ಹೋಗಿ ಎತ್ತಕ್ಕೆ ಬೇಡ. ನಂಗೆ ತಿನ್ಸ್ಬೇಡಿ ನೀವು, ಹೋಗಿ ನೀವೇ ತಿನ್ನು, ನಾನು ತಿನ್ನಲ್ಲ. ಕೈ ಅದು ತಿನ್ಸಕ್ಕೆ ಬಂದ್ಬಿಟ್ಟು ನನಗೆ ಬರೀ ಕೈ ಬೆಳ್ಳಿಡ್ತಾ ಇದಾರೆ ಬಾಯಿಗೆ. ಬೇಡ ನಂಗೆ, ನಾನು ತಿನ್ನಲ್ಲ. ತಗೊಂಡು ಎತ್ಕೊಂತೀನಿ. ಹೋಗ್ಲಿ, ಸಪ್ ಸಪ್ಪೆ ಕಾಣಿಸ್ತು. ಇದನ್ನ ತಗೊಳಕ್ಕೆ
ಅರ್ಧ ಗಂಟೆ ಕೂತ್ ನಿಂತೋಳ ಬರಕ್ಕೆ ಕೂಡೋದಾಗೆ ಚೆನ್ನಾಗಿದೆ. ಅಲ್ಲಿ ಎಷ್ಟು ಖಾಲಿ ಆಗ್ತಾ ಇತ್ತು ಗೊತ್ತಾಗ್ತಾ ಇದು. ನಾನೇ ಅರ್ಧ ಗಂಟೆ ನಿಂತಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಇದ್ರು ಅಂತ ಅಲ್ಲಿ. ಬೇಡ ಹೋಗ್ತೀನಿ. ನೀವು ತಿಂದ್ರ ಬೀಜನ? ಸುಳ್ಳು ಹೇಳಿ ನೋಡಿ ಎಲೆಯಲ್ಲಿ ಕಟ್ಕೊಟ್ಟಿದಾರಲ್ಲೇ, ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಮೋಸ ಮಾಡ್ತಾರ ನಿಮ್ಗೆ ಅರ್ಥ ಆಗ್ತಲ್ಲ ಅದು. ಎಲ್ಲ ಅದರಲ್ಲೂ ತಪ್ಪು ಹುಡ್ಕೋದ್ರಲ್ಲಿ ಎತ್ತಿದ ಕೈ ತಗೊಳ್ಳಿ. ನೀವು ಜಾಕೆಟ್ ತಗೊಂಡೋಗಿ ಎಷ್ಟು ಬೇಗ ಮುಚ್ಚಿಟ್ಬಿಟ್ಟಿದ್ದೀರ ಅತ್ತೆಗೆ. ನನಗೆ ಬೇಗ ಏನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದಾ? ಜಿಮ್ಗೆ ಲೈಟ್ ವೆಯ್ಟು ಜಾಸ್ತಿ ಲೈಟ್ ವೇಟ್ ಬೇಕಂತ ತಗೊಂಡು. ಡೈಲಿ ಹಾಕೊಂಡು ಹೋಗ್ಬೇಕಲ್ಲ ನೀವು ಜಾಕೆಟ್? ಹಾಕೊಂಡು ಹೋಗ್ಲೇಬೇಕಲ್ವಾ ಜಿಮ್ಗೆ? ಡೈಲಿ ಹಾಕೊಂಡು ಹೋಗ್ಲೇಬೇಕಲ್ವಾ ಜಿಮ್ಗೆ? ಜಾಕೆಟ್ ಇಲ್ಲದೆ ಬೇಡ ಅಂತ ಕಳಿಸ್ಬಿಡ್ತಾರೆ ಜಿಮ್ಮಿಂದ, ಹಂಗೆ ಹೊರಗಡೆಯಿಂದ ಜಾಕೆಟ್ ಹಾಕೊಂಡೇ ಹೋದ್ರೆ. ಏನು ತಗೊಂಡೇ ಮಾರೈತಿ ಅದಕ್ಕೆ. ಇಲ್ಲಪ್ಪ ಕೇಳಿದೆ ಅಷ್ಟೇ. ಕಾಮಿಡಿ ಮಾಡ್ತೀಯಲ್ಲ. ಅಲ್ಲ ಒಂದ್ ದಿವಸನೂ ಜಾಕೆಟ್ ಹಾಕೊಂಡೆ ಹಂಗೆ ಹೋಗಲ್ವಲ್ಲ, ಅದಕ್ಕೆ ಕೇಳಿದೆ. ಏನೋ ಬೀಳ್ತಿತ್ತಲ್ಲ ಈಗ. ಹೆಲ್ಮೆಟ್ ಹಾಕಿಲ್ಲ, ಹಾಕಿದ್ರೆ ಹಬ್ಬ ಮಾಡ್ತಿದ್ದೆ ನಿಮ್ದು. ಹೆಲ್ಮೆಟ್ ಹಾಕಿಲ್ಲ. ಕೃಷ್ಣ ನಾನು ಆ ಕಡೆ ಹೋಗ್ತೀನಿರಪ್ಪ. ನನಗೆ ಹೊಡೆದು ಬಿಟ್ಟಿರ ಆಮೇಲೆ ರೀ. ಸುಮ್ಮನೆ ಬ್ಯಾಂಬೋ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಅದು ಇಷ್ಟೇ ಎಷ್ಟು ತಂದಿದ್ದು ಅತ್ತೆ ಇದು? ಏನು ಗೊತ್ತಾ, ಅಲ್ಲಿ ಬಿಸಿಲಿರ್ಲಿಲ್ವಲ್ಲ, ಇಲ್ಲಿ ಬಂದ್ಮೇಲೆ ನೋಡಿ ಎಷ್ಟು ಉದಾಗೈತೆ. ಅದೇ ಒಳಗಡೆ ಇಡೋದಕ್ಕೆ ತರ್ತಾರಲ್ಲ, ಅದೇ ಹಿಂಗೆ ಗ್ರೀನ್ ಕಲರ್ ಸುತ್ತಬಿಟ್ಟು ಒಳಗಡೆ ಇದ್ದಿದ್ದು. ನಾನು ಈ ಪಾಟಲ್ಲಿ ಹಾಕಿದ್ದೆ, ತೆಗೆದ್ಬಿಟ್ಟು ಪಾಟಲ್ಲಿ ಹಾಕಿದ್ದೆ. ಇದೇನು ಪಾಟಲ್ಲಿ ಹಾಕಿದ್ರೆ ಬರಲ್ಲ ಅಂದ್ಕೊಂಡಿದ್ದೆ ನಾನು. ಚೆನ್ನಾಗಿ ಬಂದಿದೆ, ಬರ್ತೈತೆ. ಪಾಟಲ್ಲಿ ಇನ್ನೂ ಚೆನ್ನಾಗಿ ಬರ್ತೈತೆ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ನಿಂಬೆಹಣ್ಣು ಎಲ್ಲ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲಿರೋದು ಇದೇನಿದು ಇಲ್ಲಿದೆಯಲ್ಲ, ತುಂಬೆ ಹೂವು. ಅದು ತುಂಬೆನಾ? ಅದಲ್ಲ, ಇದು ಮೆಣಸಿನ್ಕಾಯಿ ಗಿಡ, ಮೆಣಸಿನ್ಕಾಯಿ. ಇದು ತುಂಬೆ ಗಿಡ, ಇದು ಗೋಣಿ ಸೊಪ್ಪು ಇದೆ, ತುಳಸಿ ಇದೆ. ಇದ್ರಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆಲ್ಲ. ಅದರಲ್ಲಿ ಇದೆ ನೋಡಿ, ಇದ್ರಲ್ಲಿ ಒಂದಿದೆ. ಇದ್ರಲ್ಲಿ ನೋಡಿ ಎಷ್ಟು ಇದು ಬಸ್ಲೆ ಸೊಪ್ಪು ನೋಡವ. ಅದಾ? ಅದೇ ತಡಿ ನೋಡ್ತೀನಿ. ಬಸ್ಲಿ ಸೊಪ್ಪು ಬೀಜ ಹಾಕಿದ್ರಿ ಅಂತ ಹೇಳಿದ್ರಲ್ಲ. ಹಾಕಿದ್ದೆ. ಇಷ್ಟು ನಿಂತ್ಕೊ, ಹೇಳ್ತೀನಿ ಫಸ್ಟ್ ನಿಂತ್ಕೊ. ಇಷ್ಟು ಆ್ಯಂಗಲ್ ದೊಡ್ಡದಾದ್ಮೇಲೆ ಅದ್ರ ವಾಸನೆ ಗೊತ್ತಾಯ್ತು. ದೊಡ್ಡ ಪಾತ್ರೆ ವಾಸನೆ ಬರ್ತಾ ಇದೆ. ಬರ್ಬೋದು, ಈ ಸೊಂಟದ್ರ ಬರ್ಬೋದು. ಅದರ ತಲೆ ಒಂದು ಬಿಟ್ಟು ಕಂಪ್ಲೀಟಾಗಿ ಹಾಕ್ತೀನಿ, ಎಲ್ಲಿ ಬೇಕಾದ್ರೂ ಹಾಕ್ತೀನಿ. ಪುದೀನ ಚೆನ್ನಾಗಿ ಬಂದಿದೆ, ಅದು ಅಲ್ಲಿರೋದು. ಸುಮ್ಮನೆ ಚುಚ್ಚಿದೆ, ಸುಮ್ಮನೆ ಚುಚ್ಚಿದೆ, ಅದು ಚೆನ್ನಾಗಿ ಬಂದಿದೆ. ಏನು ಇದು ತೋಟ ಹಾಕ್ತಿರೇನು? ಇಷ್ಟೊಂದು ಮಾಡಿದಾರ ಅಲ್ಲಿ, ಇಷ್ಟೊಂದು ಪಾಟ್ ಹಾಕಿದ್ರಲ್ಲ. ನೀವು ಒಂಚೂರು ಜಾಗ ಕೆಳಗಡೆ ಇರೋ ಪಾಠ ಎತ್ಕೊಂಡ್ಬರ್ಬೋದು. ಕೆಳಗಡೆ ಇನ್ನೂ 2 ಪಾಟ್ ಇದೆ ನಮ್ಮದು. ಅದು ಎತ್ಕೊಂಬಂದಿದ್ರೆ ಇನ್ನೂ ಇದಾಗಿರೋದು. ವಾಟರ್ ಬ್ರೇಕಾ? ಪುದೀನ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನಾದ್ರು ಬಕೆಟಲ್ಲಿ ಗೊಬ್ಬರ ರೀ ಇದು. ಅಂದ್ರೆ ಈಗ ಹಣ್ಣು ತರಕಾರಿ ಎಲ್ಲ ಮನೇಲಿ ಯೂಸ್ ಮಾಡಿರೋದು ಈ ಥರ ನೋಡಿ. ಟೊಮೆಟೊ, ಈ ಥರ ಸಿಪ್ಪೆ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಹೂವು, ಇದೆಲ್ಲ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಮಣ್ಣು ಹಾಕೋದು. 1 ಲೇಯರ್ ಇದು, 1 ಲೇಯರ್ ಮಣ್ಣು. ಓಕೆ, ಈ ಥರ ಇದಾಗ್ಬಿಡುತ್ತೆ. ಅದೆಲ್ಲ ಈ ಥರ ಕರಗ್ಬಿಟ್ಟು ಇದಾಗ್ಬಿಡುತ್ತೆ. ಹಿಂಗೆ ಮುಚ್ಚಿಡ್ಬೇಕು, ಹಿಂಗೆ ಮುಚ್ಚಿಡಬೇಕು.
ನೋಡಿ ಈ ಥರ ಕಪ್ಪಗಾಗ್ಬಿಡುತ್ತೆ ಈ ಥರ ಎಲ್ಲ ಹೋಗ್ಬಿಟ್ಟು ಈ ಥರ ನೋಡಿ ಗೊತ್ತೇ ಇರಲಿಲ್ಲ ಇದು. ನಿಮ್ಗೆ ಗೊತ್ತಿರ್ಲಿಲ್ವಾ? ಅಂದರೆ ಮಾಮೂಲಿ ಈ ಥರ ಹಿಂಗೆ ಇದಾಗ್ಬಿಡುತ್ತೆ ಅನ್ಕೊಂಡೆ, ಬಟ್ ನಮ್ಮ ಈ ಥರ ಬಕೆಟಲ್ಲಿ ಇಟ್ಟರು ನಾನು ಹಂಗೆ ಡ್ರಮ್ ಮಾಡಿಕ್ಕಿದ್ದೇವ ಎತ್ಕೊಂಬಿಟ್ಟವ್ರು ಅವರು. ಈ ಥರ ಕಪ್ಪ ಆಗ್ಬಿಡುತ್ತೆ. ನಾವು ಇದು ನೀಟಾಗಿ ಸೋಸ್ಕೋಬೇಕು. ಇದರಲ್ಲಿ ಒಂದು ಸ್ವಲ್ಪ ಆಗದೆ ಇರೋದು ಎಲ್ಲ ಇರುತ್ತೆ, ಅದೆಲ್ಲ ಸೋಸ್ಕೊಂಡ್ರೆ ಸರಿ ಆಗುತ್ತೆ. ಮೊಟ್ಟೆ ಸಿಪ್ಪೆ ಈ ಆಗಲ್ಲ. ಥರ ಗಿಡಗಳಿಗೆ ಹಿಂಗೆ ತೊಗೊಂಡು ಹಾಕಿದ್ರೆ ಗೊಬ್ಬರ ಈ ಥರ ಮತ್ತೆ ಮಾಡ್ಬಿಟ್ಟು ನಿಮ್ಮ ಅಡಿಕೆ ತೋಟಗೆಲ್ಲ ಹಾಕತ್ತಾನೆ. ಅಡಿಕೆ ತೋಟಕ್ಕೆ ಹಾಕಷ್ಟು ಗೊಬ್ಬರ ಆಗುತ್ತೆ. ಈ ಅಪ್ಪಾಜಿಗೆ ಹೇಳ್ಬಿಟ್ಟು ಇನ್ನು ಮಾಡಿಟ್ಬಿಟ್ಟು ನೋಡಮ್ಮ ಇವಾಗ ಗಲೀಜು ಕಾಣೋದೇ ಇಲ್ಲ. ಇದು ಮೊಟ್ಟೆದೆಲ್ಲ ಆಗಿಲ್ಲ ಆ ಗಿಡಕ್ಕೆಲ್ಲ ಹಾಕ್ಲಾ ಇರುತ್ತೆ ಸ್ವಲ್ಪ. ಹಾಕೋ. ನಾನು ಇದ್ದೀನಿ ಮೆಣಸಿನ್ಕಾಯಿ ಗಿಡ ಆಯ್ತಲ್ಲ ನೋಡ್ಕೊಂಡು ಹಾಕ್ತೆ ಸ್ವಲ್ಪ ಬರಲಿ ಇದು. ಏನು ಗಿಡ ಬೆಳೆಸಿದಾರ? ಧನಿಯಾ ಬೀಜ ಎಲ್ಲ ಹಾಕಿದೀವಲ್ಲ ಅದ್ರ ಮೇಲೆ ಸ್ವಲ್ಪ ಹಾಕಿ. ನಾನು ತುಂಬಾ ಬೆಳೆಸಿದ್ದೀನಿ. ಕಡಿ ಹೆಂಗೆ ಮಾಡಿದ್ರೆ ದೀಪಿಕಾ ಮೇಡಮ್ ಈ ಥರ ಇದರೆಲ್ಲ ಹೆಂಗೆ ಅನಿಸ್ತು? ಹೆಂಗೆ ಗೊತ್ತಿತ್ತು ನಿಮ್ಗೆ ಈ ಥರ ಗೊಬ್ಬರ ಮಾಡಿದ್ದೀನಿ ನಾನು ಮುಂಚೆ. ಮಾಡಿದೀಯ? ಎಲ್ಲರೂ ಮಾಡ್ಬೋದು. ಅವ್ರವ್ರ ಮನೇಲಿ ಯಾವ್ದಾರು ಹಳೆ ಬಕೆಟ್ ಇದ್ರೆ ಸ್ವಲ್ಪ ಹೋಲ್ಗಳು ಮಾಡಿ ಸೈಡಲ್ಲಿ ನಾನು ಚಾಕು ಬಿಸಿ ಮಾಡ್ಬಿಟ್ಟು ಸ್ವಲ್ಪ ಹೋಲ್ಗಳು ಮಾಡ್ಬಿಟ್ಟು ಈ ಹಳೆ ಬಕೆಟ್ ಅಲ್ಲಿ ಸೈಡಲ್ಲೆಲ್ಲ ಅದಕ್ಕೆ ಒಂದ್ ಲೇಯರು ಡ್ರೈ ಲೀವ್ಸ್, ಇಲ್ಲ ಅಂದ್ರೆ ಇದು ಅದೇ ಫ್ಲವರ್ಸ್ ಇರುತ್ತಲ್ಲ ದೇವ್ರ ಪೂಜೆ ಮಾಡಿರೋದು ಅದು, ಒಂದ್ ಲೇಯರ್ ಮಣ್ಣು ಮತ್ತೆ ಒಂದ್ ಲೇಯರು ತರಕಾರಿ ಮತ್ತೆ ಇದು ಸೊಪ್ಪು ಇದೆಲ್ಲ ಇರುತ್ತಲ್ಲ ಅದು. ಚಿಕ್ಕ ಚಿಕ್ಕ ಪಾಟ್ಗೆಲ್ಲ ಉದುರಿಸಿ ತುಳಸಿ ಗಿಡಕ್ಕೆ. ಇವಾಗ ನೋಡ ಏನು ಗಲೀಜು ಕಾಣೋದೇ ಇಲ್ಲ. ಅವಾಗಲೇ ಗಲೀಜು ಥರ ಕಾಣ್ತಾ ಇತ್ತಲ್ವಾ? ಗದ್ದಿ ಮಾವನಿ ಅಲ್ಲಿ ಇದ ಹತ್ರ ಹಾಕೊಂಡು ಏನು ಮಾಡ್ತಾವ್ಯಾ? ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಮಾಡ್ತೀವಿ. ನುಗ್ಗೆ ಸೊಪ್ಪು ಬಟ ಬರೋಣ ಯಾವ ಸೊಪ್ಪು ಈಗ ತಂದ್ರೆ ನಾಟಿ ನುಗ್ಗೆ ಸೊಪ್ಪು ಬನ್ನಿ ತೋರಿಸ್ತೀವಿ ಏನು ತೊಗೊಳ್ಳಿ ಅಂತ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ನುಗ್ಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಮೊಟ್ಟೆ. ಇಲ್ಲಿ ಇವಾಗ ಆಲ್ರೆಡಿ ಬಾಣಲೆ ಇಟ್ಬಿಟ್ಟಿದ್ದೀನಿ, ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಸಿಂಪಲ್ ಆಗ್ತದೆ ರೆಸಿಪಿ. ಫಸ್ಟಲ್ಲಿ ಸಿಂಪಲ್ ರೆಸಿಪಿ ತೋರಿಸ್ತಾ ಇತ್ತು. ಮೊಟ್ಟೆನ ಒಂದು 2 ಹಾಕೋ ಅಷ್ಟೇ. ಮೊಟ್ಟೆ ಹಾಕ್ಲಾ ಇನ್ನೊಂದು? ಎಣ್ಣೆ ಜಾಸ್ತಿ ಹಾಕ್ತಿಲ್ಲ, ಬೇಕಂದರೆ ಹಾಕ್ಬೇಕು. ನಾನು ಒಂದು ಇಷ್ಟು ಹಾಕ್ತೀನಿ, ಒಂದು ಸ್ಪೂನು ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಏನಾದ್ರು ಚೂರು ಅರ್ಶಿನ ಪುಡಿ ಹಾಕ್ಬೇಕು. ಒಂಚೂರು ಸಾಲ್ಟ್ ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಹಾಕ್ಬಿಟ್ಟೆ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತೇಳಿ. ಇದು ನುಗ್ಗೆ ಸೊಪ್ಪು ಹಾಕ್ದೆ ಇವಾಗ. ಘಮ ಚೆನ್ನಾಗಿದೆ, ನಾಟಿ ನುಗ್ಗೆ ಸೊಪ್ಪು ಅಲ್ವಾ, ಘಮ ಚೆನ್ನಾಗಿದೆ. ನಿಮ್ಗೆ ಬರ್ತಾ ಇಲ್ವಾ? ಬರ್ತಾ ಇದೆ. ಫ್ಲೇವರ್ಫುಲ್ ಆಗಿರುತ್ತೆ ಇದು.
ಮಿಕ್ಸ್ ಮಾಡಿ. ಸಿಂಪಲ್ ಊಟ ಬಿಡಿ. ಖಡಕ್ ರೊಟ್ಟಿ ತಿನ್ನಲ್ಲ ನಾನು. ಚೆನ್ನಾಗಿತ್ತು ಖಡಕ್ ರೊಟ್ಟಿ. ಜೋಳದ ರೊಟ್ಟಿ ಊಟ ಬಿಸಿ ಬಿಸಿ ಅಲ್ಲೇ ಮಾಡ್ತಾ ಇದ್ರಲ್ಲ, ಅದು ಒಂಥರ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅವಾಗ ಇದಕ್ಕೆ ಹೋಗಿದ್ವಿ ನೋಡಿ ನಾವು, ಮಂತ್ರಾಲಯಗೆ. ಅವಾಗ ಹುಡ್ಕೊಂಡು ಬಂದಿರ್ಲಿಲ್ವಾ ನಾವು ಅಲ್ಲಿ ಬರ್ತಾ, ಎಲ್ಲೂ ಜೋಳದ ರೊಟ್ಟಿ ಊಟ ಬಸವೇಶ್ವರ ಖಾನಾವಳಿಗೆ ಹೋಗ್ಬೇಕು ಅಂತ ಹುಡ್ಕೊಂಡು ಹೋದ್ವಿ ನೋಡಿ ನಾವು. ಸಿಗ್ಲಿಲ್ಲ ನಮ್ಗೆ. ಅವತ್ತು ಗಣಪತಿ ಹಬ್ಬ ಇತ್ತು, ಎಲ್ಲ ಕ್ಲೋಸ್ ಆಗಿತ್ತಲ್ಲ, ಸಿಗ್ಲಿಲ್ಲ ಅವತ್ತು ನಮಗೆ. ಸೊ ಇವತ್ತು ನನಗೆ ಅಂದ್ಕೊಂಡಿದ್ದೆ ತಿನ್ಬೋದು ಅಂತೇಳಿ. ನೆಕ್ಸ್ಟ್ ವೀಕ್ ಹೋದರೆ ಅಲ್ವಾ, ಎಲ್ಲರೂ ಹೋಗ್ಬಿಡೋಣ. ಮಧ್ಯಾಹ್ನ ಅಲ್ಲೇ ಲಂಚ್ ಮುಗಿಸ್ಕೊಂಡು ಬಂದ್ಬಿಡ, ಹೆಂಗಿರುತ್ತೆ ಅಲ್ವಾ. ನೀಟಾಗಿ ಮಾಡ್ತಾಯಿದ್ರು. ಮೊಟ್ಟೆ ಬಜ್ಜಿ, ನುಗ್ಗೆಕಾಯಿ ಸೊಪ್ಪಿನ ನುಗ್ಗೆಕಾಯಿ ಸೊಪ್ಪು ಅಂತ ಯಾರು ಹೇಳಿದ್ರು? ನುಗ್ಗೆ ಸೊಪ್ಪು ಅಂತ ಸೊಪ್ಪಿನ ಮೊಟ್ಟೆ ಬಜ್ಜಿ ಹೇಳ್ಕೊಟ್ಟಿದ್ದೀನಿ ನನ್ನ ಹೆಂಡತಿಗೆ ಮಾಡೋಕ್ಕೆ. ಹೌದು, ಒಂದು ನಿಜ. ಇದು ಒಂದು ಒಪ್ಕೊತೀನಿ ನಾನು. ಐ ಅಗ್ರಿ, ನೀವೇ ಹೇಳ್ಕೊಟ್ರೆ. ರೆಡಿ ಆಯ್ತಾ? ಓಕೆನಾ? ತಟ್ಟೆಗೆ ಅನ್ನ ಹಾಕಿ, ಸಾರು ಹಾಕಿ, ಪಲ್ಯ ಹಾಕು. ಹೀಗಿತ್ತು ನಮ್ಮ ಒಂದು ಸಂಡೇ ಮಾರ್ನಿಂಗ್ ರೊಟೀನ್. ಇದು ಮಾರ್ನಿಂಗ್ ಟು ಆಫ್ಟರ್ನೂನ್ ಅಷ್ಟೇ ನಾನು ವಿಡಿಯೋ ಮಾಡೋದಕ್ಕಾಗಿತ್ತು. ಅದಾದಮೇಲೆ ಏನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಹಾಗೆ ಇವತ್ತೇನು ನಾನ್ ವೆಜ್ ಎಲ್ಲ ಮಾಡಲೇ ಇಲ್ಲ, ಹಾಗೆಯೇ ಕಳೀತು ದಿನ. ಸಂಡೇ ಅಂದರೆ ನಾನ್ ವೆಜ್ ಮಾಡಲೇಬೇಕು ಅಂತ ಏನಿಲ್ಲ, ಒಂದೊಂದು ಸರಿ ಈ ರೀತಿ ಕೂಡ ಆಗುತ್ತೆ. ಸೊ ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪ್ರತಿ ವಿಡಿಯೋ ಹಾಕಿದಾಗೂ ಸಪೋರ್ಟ್ ಮಾಡಿಕೊಂಡು ಪ್ರೀತಿ ತೋರಿಸ್ತಾ ಬಂದಿರೋ ಅಂತ ನನ್ನ ಪ್ರತಿಯೊಬ್ಬ ವ್ಯೂವರ್ಸ್ಗಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತೀರಾ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗ ಇನ್ನೂ ಒಂದು ಜೋಶ್ ಬರುತ್ತೆ ಹೆಚ್ಚು ವೀಡಿಯೋನ ಮಾಡೋದಕ್ಕೆ.